ಪ್ರೇಮ ಪತ್ರವನ್ನು ಕೊಟ್ಟಂತಹ ನನ್ನ ಕೈಯನ್ನೇ ಕೃಷ್ಣ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನಂತಂದ ಮೇಲೆ ಪತ್ರವನ್ನು ಕೊಟ್ಟಂತಹ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಸಾಕ್ಷಾತ್ತಾಗಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ವಾದಿರಾಜರು. ಹಾಗಾಗಿ ಅಲ್ಲ, ಇನ್ನೊಂದು ದೊಡ್ಡ ರಹಸ್ಯವನ್ನು ವಾದಿರಾಜರು ಹೇಳಿದ್ದಾರೆ. ವಾದಿರಾಜರ ಕಣ್ಣುಗಳು ಏನನ್ನು ನೋಡುತ್ತದೆ, ಸರಿ, ವಾದಿರಾಜರ ಮೂಗು ಏನನ್ನು ಆಘ್ರಾಣಿಸ್ತದೆ, ವಾದಿರಾಜರ ಕಿವಿ ಏನನ್ನು ಅದು ಕೇಳಿಸಿಕೊಳ್ತದೆ. ಈಗ ನಮಗೆಲ್ಲ ಪಂಚ ಜ್ಞಾನೇಂದ್ರಿಯಗಳಿದೆ. ನಮ್ಮ ಪಂಚ ಜ್ಞಾನೇಂದ್ರಿಯದಿಂದ ನಾವೇನ್ ಕೆಲಸ ಮಾಡ್ತೇವೆ? ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಇದೆ. ಏನು ಒಳ್ಳೆ ಕೆಲಸ ಮಾಡೋದು ಬಹಳ ಕಡಿಮೆನೆ. ನಾವು ಕಣ್ಣಿನಿಂದ ಎಷ್ಟು ಒಳ್ಳೆಯ ವಿಷಯಗಳನ್ನು ನೋಡ್ತೇವೆ. ಒಳ್ಳೆಯ ವಿಷಯಗಳನ್ನು ನೋಡುವುದಕ್ಕಿಂತ ಹೆಚ್ಚು ಕೆಟ್ಟ ಪದಾರ್ಥಗಳನ್ನು, ಕೆಟ್ಟ ವಿಷಯಗಳನ್ನು ನೋಡುವುದು ಜಾಸ್ತಿ. ವಾದಿರಾಜರಿಗೂ ಕೂಡ ಪಂಚ ಜ್ಞಾನೇಂದ್ರಿಯಗಳಿದೆ. ವಾದಿರಾಜರ ಪಂಚ ಜ್ಞಾನೇಂದ್ರಿಯಗಳು ಅದು ಲೋಕ ವಿಲಕ್ಷಣವಾದಂತಹ ಪದಾರ್ಥಗಳನ್ನು ಗ್ರಹಿಸುವಂತಹ ಪಂಚ ಜ್ಞಾನೇಂದ್ರಿಯಗಳು. ವಾದಿರಾಜರ ಕಿವಿ ಏನನ್ನು ಅದು ಕೇಳಿಸಿಕೊಳ್ತದೆ. ಸ್ವತಃ ವಾದಿರಾಜರು ಹೇಳಿಕೊಳ್ತಾರೆ, ನಾವೆಲ್ಲ ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ, ಶಬ್ದ ಕೇಳಿಸುತ್ತಾ ಅಂದ್ರೆ ಜುಳು ಜುಳು ಶಬ್ದ ಕೇಳಿಸುತ್ತೆ, ನೀರು ಹರಿಯುವ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತೇವೆ. ವಾದಿರಾಜರು ಹೇಳ್ತಾರೆ, ಆ ಒಂದು ಅಲಕಾನಂದ ಉದ್ಭವ ಆಗುವಂತಹ ಜಾಗ, ಆ ಒಂದು ವಸುಧಾನ ಕ್ಷೇತ್ರದಲ್ಲಿ ಆ ನೀರಿನ ಹರಿವು ಅವರಿಗೆ ಯಾವ ರೀತಿ ಶಬ್ದವನ್ನು ಕೇಳಿಸಿತು ಅಂತ ಹೇಳಿ ಸಾಕ್ಷಾತ್ ಆ ವೇದ ಮಂತ್ರಗಳೇ ಅವ್ರಿಗೆ ಕೇಳಿಸಿದಂತ ಆಯ್ತಂದ್ರೆ 3 ವೇದಗಳ ಆ ಶಬ್ದವೇ ವಾದಿರಾಜರ ಕಿವಿಗೆ ಕೇಳಿಸಿತು ಅಂತ ಹೇಳ್ತಾರೆ. ನಮಗೆಲ್ಲ ಬರೇ ಶಬ್ದ ಕೇಳಿಸಬಹುದು, ವಾದಿರಾಜರು ವೇದ ಮಂತ್ರವನ್ನೇ ಆ ನೀರಿನ ಹರಿವಿನ ಮೂಲಕ ಕೇಳಿದ್ದಾರೆ. ಅಷ್ಟಲ್ಲ, ಇನ್ನೊಂದು ದೊಡ್ಡ ರಹಸ್ಯವನ್ನು ವಾದಿರಾಜರು ಹೇಳಿದ್ದಾರೆ. ಅವರ ಗುಂಡಕ್ರಿಯೆಯಲ್ಲಿ ಹೇಳಿದಂತಹ ಮಾತು, ವೈಕುಂಠ ಲೋಕದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ದೇವರಿಗೆ ಅಭಿಷೇಕ ಮಾಡಿದಂತಹ ಪಾತ್ರದ ಶಬ್ದದ ಸಪ್ಪಳವನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ತಾರೆ ವಾದಿರಾಜರು. ವಾದಿರಾಜರ ಕಿವಿಯ ವೈಶಿಷ್ಟ್ಯ, ವಾದಿರಾಜರ ಕಣ್ಣುಗಳು ಏನನ್ನು ನೋಡುತ್ತದೆ, ಸಾಕ್ಷಾತ್ ಪರಮಾತ್ಮನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಕಣ್ಣುಗಳು. ಭಗವಂತನ ಹೈಗ್ರೀವನ ಸಾಕ್ಷಾತ್ ಕಂಡವರು, ಕಣ್ಣಾರೆ ಕಂಡವರು. ಪ್ರಯಾಗದ ಸಂಧ್ಯಾ ಮಠದಲ್ಲಿ ಇದ್ದಾಗ ಸಾಕ್ಷಾತ್ ವೇದವ್ಯಾಸ ದೇವರ ಪ್ರತ್ಯಕ್ಷರಾಗಿ ಮಹಾಭಾರತಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರೀ ಇಂತ ಪ್ರತ್ಯಕ್ಷವಾಗಿ ಕಂಡು ಹೇಳಿದ್ದಾರೆ. ಮುಡುಬಿದ್ರೆಯ ಜೈನ ಬಸದಿಗೆ ಹೋದಾಗ ಆ ಜಿನ ವಿಗ್ರಹ ವಿಠ್ಠಲನಾಗಿ ವಾದಿರಾಜರಿಗೆ ಕಂಡ. ಹೀಗೆ ಹೈಗ್ರೀವನನ್ನ, ವೇದವ್ಯಾಸ ದೇವರನ್ನ, ವಿಠ್ಠಲನ್ನ ಸಾಕ್ಷಾತ್ತಾಗಿ ಕಂಡವರು ವಾದಿರಾಜರು. ಸರಿ, ವಾದಿರಾಜರ ಮೂಗು ಏನನ್ನ ಆಘ್ರಾಣಿಸ್ತದೆ? ನಮ್ಮ ಮೂಗಿಗೆ ಅದು ಬೇರೆ ಚೂರು ಮಸಾಲೆ ಪರಿಮಾಣಗಳು ನಮಗೆ ಬೇಗ ಬರ್ತದೆ, ಬೇಗ ನಾವು ಅದನ್ನು ಆಸ್ವಾದಿಸ್ತೇವೆ. ಈ ವಾದಿರಾಜರ ಮೂಗು ಸಾಕ್ಷಾತ್ ಪರಮಾತ್ಮನ ದೇಹದಲ್ಲಿರುವಂತಹ ಅಪ್ರಾಕೃತವಾದ ಸುಗಂಧವನ್ನು ಆಘ್ರಾಣಿಸಿದವರು ವಾದಿರಾಜರು. ಈ ವಾದಿರಾಜರ ನಾಲಿಗೆ ಅದು ಅಂತಿಂತ ರಸವನ್ನು ಆಘ್ರಾಣಿಸಿರುವಂತದ್ದಲ್ಲ, ಸಾಕ್ಷಾತ್ ಹೈಗ್ರೀವ ದೇವರೇ ಉಂಡಂತಹ ಉಚ್ಚಿಷ್ಟವನ್ನ ವಾದಿರಾಜರ ನಾಲಿಗೆ ಅದು ಆಘ್ರಾಣಿಸಿದೆ ಅಂತಂದ್ರೆ ವಾದಿರಾಜರ ವೈಶಿಷ್ಟ್ಯ ಎಂತದ್ದು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ವಾದಿರಾಜರ ತ್ವಗೀಂದ್ರಿಯ ಪರಮಾತ್ಮನೇ ಒಂದು ವಾದಿರಾಜರನ್ನ ಆಲಂಗಿಸಿಕೊಂಡಿದ್ದಾನೆ. ಹೇಗೆ ಹನುಮಂತ ದೇವರು ಆಂಜನೇಯ ರಾಮದೇವರನ್ನ ಆಲಂಗಿಸಿಕೊಂಡಿದ್ದಾರೋ ಅದೇ ರೀತಿಯಾಗಿ ಹಯಗ್ರೀವ ದೇವರು ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಬಂದು ವಾದಿರಾಜರನ್ನ ಆಲಂಗಿಸಿಕೊಳ್ತಾ ಇದ್ದ ನೈವೇದ್ಯ ಸ್ವೀಕಾರವನ್ನು ಮಾಡುವ ಕಾಲದಲ್ಲಿ. ಅಷ್ಟು ಮಾತ್ರವಲ್ಲ, ವಾದಿರಾಜರ ಪೂರ್ವಾವತಾರದಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ಮಾಡಿಸಿದವರು ವಾದಿರಾಜರು. ಈ ರುಕ್ಮಿಣಿಯ ಪ್ರೇಮ ಪತ್ರವನ್ನು ಹೋಗಿ ಕೃಷ್ಣನಿಗೆ ಕೊಟ್ಟವರು ವಾದಿರಾಜರು. ಪ್ರೇಮ ಪತ್ರವನ್ನ ಕೃಷ್ಣನಿಗೆ ಕೊಟ್ಟ ಮೇಲೆ, ಕೃಷ್ಣ ಪ್ರೇಮ ಪತ್ರವನ್ನ ಓದಿದ ಮೇಲೆ ವಾದಿರಾಜರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನಂತೆ ಕೃಷ್ಣ. ಈ ಸಂದರ್ಭದಲ್ಲಿ ರುಕ್ಮಿಣೀಶ್ವರದಲ್ಲಿ ವಾದಿರಾಜರು ಒಂದು ಮಾತನ್ನ ಹೇಳ್ತಾರೆ, ಪ್ರೇಮ ಪತ್ರವನ್ನು ಕೊಟ್ಟಂತಹ ನನ್ನ ಕೈಯನ್ನೇ ಕೃಷ್ಣ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನಂತಂದ ಮೇಲೆ ಪತ್ರವನ್ನು ಕೊಟ್ಟಂತಹ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಸಾಕ್ಷಾತ್ತಾಗಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ವಾದಿರಾಜರು. ಹಾಗಾಗಿ ವಾದಿರಾಜರ ಆ ಪ್ರತಿಯೊಂದು ಪಂಚ ಜ್ಞಾನೇಂದ್ರಿಯಗಳು ಕೂಡ ಅದು ಸಾರ್ಥಕವಾಗಿದೆ. ಅದು ಅಪ್ರಾಕೃತವಾದ ಪದಾರ್ಥಗಳನ್ನೇ ಅದು ಸದಾಕಾಲ ಗ್ರಹಿಸ್ತಾ ಇರ್ತದೆ. ಹಾಗಾಗಿ ನಮಗೂ ವಾದಿರಾಜರಿಗೂ ಬಹಳ ಆಂತರ್ಯ ಉಂಟು. ಹಾಗಾಗಿ ಅಂತವರ ಉಪಾಸನೆ ನಮ್ಮ ಉದ್ಧಾರಕ್ಕೆ ಹೇತುವಾಗ್ತದೆ.